ಹಾಯ್ ಹಲೋ ನಮಸ್ಕಾರ. ಇದೀಗ ತಾನೇ ಬಂದಿರುವ ಮುಖ್ಯವಾದ ಮಾಹಿತಿಗಳು. ಮೃತರ ಬ್ಯಾಂಕ್ ಖಾತೆಗೂ ಜಮೆ ಆಗುತ್ತಿರುವ ಗೃಹಲಕ್ಷ್ಮಿ, ಹಂತ ಹಂತವಾಗಿ ಫಲಾನುಭವಿಗಳನ್ನು ಪತ್ತೆ ಮಾಡಿ ಹಣವನ್ನು ವಾಪಸ್ ಪಡೆದುಕೊಳ್ಳುತ್ತಿರುವ ಸರ್ಕಾರ. ಮತ್ತೊಂದೆಡೆಯಲ್ಲಿ ಫಸಲ್ ಬಿಮಾ ಯೋಜನೆಯಡಿಯಲ್ಲಿ ದೊಡ್ಡ ಗೋಲ್ಮಾಲ್ 30 ಕೋಟಿ ವಂಚಿಸಿದ್ದಂಥ ಗ್ಯಾಂಗ್ ಅನ್ನ ಅರೆಸ್ಟ್ ಮಾಡಿದಂಥ ಬಾಗಲಕೋಟೆಯ ಪೊಲೀಸರು. ಎಲ್ಲ ಮಾಹಿತಿಗಳು ಬಂದಿವೆ ಸ್ನೇಹಿತರೆ. ಚಿನ್ನ ಮತ್ತು ಬೆಳ್ಳಿ ಪ್ರಿಯರಿಗೆ ಶಾಕಿಂಗ್ ಸುದ್ದಿ. ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ವಿರಾಮದ ಮಧ್ಯೆ ಏಕಾಏಕಿ ದೊಡ್ಡ ಮಟ್ಟದಲ್ಲಿ ಚಿನ್ನ ಬೆಳ್ಳಿ ಏರಿಕೆ ಆಗಿದೆ. ಎಷ್ಟು ಏರಿಕೆ ಆಗಿದೆ ಎಂಬ ಮಾಹಿತಿ ನೋಡೋಣ. ಇನ್ನು ಎಪಿಎಲ್ ಮತ್ತು ಬಿಪಿಎಲ್ ಪಡಿತರ ಚೀಟಿದಾರರಿಗೆ ಮತ್ತೊಂದು ಗುಡ್ ನ್ಯೂಸ್ ಕೊಟ್ಟ ಕೇಂದ್ರ ಸರ್ಕಾರ. ಏಪ್ರಿಲ್ ತಿಂಗಳಿಂದಲೇ ಹೊಸ ನಿಯಮಗಳು ಜಾರಿಗೆ ಆಗುತ್ತಿವೆ. ಇನ್ನು ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ಸಿಕ್ಕಿರುವ ಬಂಗಾರದ ನಿಧಿ ಮೌಲ್ಯ 8 ಕೋಟಿ ಎಂದು ಗೊತ್ತಾಗುತ್ತಿದ್ದಂತೆ ಸರ್ಕಾರಕ್ಕೆ ಕುಟುಂಬದಿಂದ ಹೊಸ ಡಿಮ್ಯಾಂಡ್ ಇಡಲಾಗಿದೆ. ಏನಿದು ಬೇಡಿಕೆ? ಎಲ್ಲ ಮಾಹಿತಿ ಡೀಟೇಲ್ ಆಗಿ ನೋಡೋಣ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಕಾಣಿಸೋ ಗಂಟೆ ಕೂಡ ಒತ್ತಿ. ಇದರಿಂದ ರಾಜ್ಯದ ಮಾಹಿತಿಗಳು ನಿಮಗೆ ಸಿಗುತ್ತವೆ. ಹಾಗಾಗಿ ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ. ಬನ್ನಿ ಸ್ನೇಹಿತರೆ, ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ. ಇಂದು ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಅತಿ ದೊಡ್ಡ ಮತ್ತು ಜನಪ್ರಿಯ ಯೋಜನೆ ಗೃಹಲಕ್ಷ್ಮಿ ಆಗಿದ್ದು, ಇಲ್ಲಿಯವರೆಗೆ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ 27 ಕಂತುಗಳನ್ನು ಜಮೆ ಮಾಡಲಾಗಿದೆ. ಹೌದು ಸ್ನೇಹಿತರೆ, ಹರ ಫಲಾನುಭವಿಗಳಿಗೆ 27 ಕಂತು ಜಮೆ ಮಾಡುವ ಮೂಲಕ ಒಟ್ಟು ಪ್ರತಿ ಕುಟುಂಬಕ್ಕೆ 54,000 ರೂಪಾಯಿವರೆಗೆ ಹಣ ಸಂದಾಯ ಮಾಡಲಾಗಿದೆ. ಆದರೆ ಮತ್ತೊಂದೆಡೆಯಲ್ಲಿ ಸಾಕಷ್ಟು ಫಲಾನುಭವಿಗಳು ಮೃತಪಟ್ಟಿದ್ರು. ಸರ್ಕಾರದ ಬಳಿ ಮಾಹಿತಿ ಇರದ ಕಾರಣ ಆ ಒಂದು ಕುಟುಂಬಕ್ಕೂ ಕೂಡ ಹಣ ಜಮಾ ಮಾಡಲಾಗ್ತಾ ಇದೆ. ಸದ್ಯ ಇಂತಹ ಫಲಾನುಭವಿಗಳಿಗೆ ಹೆಚ್ಚುವರಿ ಹಣ ಜಮಾ ಆಗಿದ್ರೆ ಅದನ್ನು ವಾಪಸ್ ಪಡೆದುಕೊಳ್ಳುವ ಪ್ರಕ್ರಿಯೆ ಶುರುವಾಗಿದೆ. ಹೌದು, ದಾವಣಗೆರೆ ಜಿಲ್ಲೆಯಲ್ಲಿ ಈಗಾಗಲೇ 30 ಲಕ್ಷ ರೂಪಾಯಿ ಹಣವನ್ನು ಸರ್ಕಾರ ವಾಪಸ್ ಮಾಡಿಕೊಂಡಿದ್ದು, ಇದೇ ಮಧ್ಯೆ ಯಾದಗಿರಿಯಲ್ಲಿ 1,25,00,000 ರೂಪಾಯಿ ಹಣ ಈಗಲೂ ಕೂಡ ಸರ್ಕಾರ ವಾಪಸ್ ಪಡೆದುಕೊಳ್ಳಬೇಕಾಗಿದೆ. ಇನ್ನು ಅದೇ ರೀತಿ ಸ್ನೇಹಿತರೆ, ಬಳ್ಳಾರಿಯಲ್ಲೂ ಕೂಡ 2.5 ಕೋಟಿ ರೂಪಾಯಿ ಹಣ ಮೃತಪಟ್ಟ ಫಲಾನುಭವಿಗಳಿಗೆ ಸಂದೇಹವಾಗಿರುವ ಮಾಹಿತಿ ಲಭ್ಯವಾಗಿದೆ. ಇನ್ನೀಗ ಇದೇ ನಡುವೆ ಮೈಸೂರು ಜಿಲ್ಲೆಯಲ್ಲೂ ಕೂಡ ಮರಣ ಹೊಂದಿದ ಫಲಾನುಭವಿಗಳ ಸಂಖ್ಯೆಯಲ್ಲಿ 13,437 ಆಗಿದ್ದು, ಈ ಪೈಕಿ ಸುಮಾರು 5,850 ಫಲಾನುಭವಿಗಳಿಗೆ 6,35,00,000 ಜಮೆ ಆಗಿರುವುದು ಪತ್ತೆಯಾಗಿದೆ. ಹೌದು, ಸದ್ಯ ಸರ್ಕಾರ ಈ ಒಂದು ಹಣವನ್ನು ವಾಪಸ್ ಪಡೆದುಕೊಳ್ಳಲು ಈಗ ತೀರ್ಮಾನಿಸಿದೆ. ಹೌದು ಸ್ನೇಹಿತರೆ, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುವ ಮುನ್ನ ಮಹಿಳೆಯರಿಗೆ ಆರ್ಥಿಕ ಸಬಲೀಕರಣ ಹೆಚ್ಚಿಗೆ ಮಾಡುವ ನಿಟ್ಟಿನಲ್ಲಿ 2,000 ರೂಪಾಯಿ ಕೊಡುವ ಗೃಹಲಕ್ಷ್ಮಿ ಯೋಜನೆ ಘೋಷಣೆ ಮಾಡಿತು. ಅದರಂತೆ ಅಧಿಕಾರಕ್ಕೆ ಬಂದ ನಂತರ ಆಗಸ್ಟ್ ತಿಂಗಳಿನಿಂದ ಇಲ್ಲಿಯವರೆಗೆ ಸರ್ಕಾರ 27 ಕಂತು ಜಮೆ ಮಾಡಿದೆ. ಆದರೆ ಮೃತಪಟ್ಟ ಫಲಾನುಭವಿಗಳಿಗೂ ಕೂಡ ಹಣ ಜಮಾ ಆಗುತ್ತಿರುವ ಸಂಗತಿ ಇತ್ತೀಚೆಗೆ ಬೆಳಕಿಗೆ ಬಂದಿದೆ. ಹೌದು, ಅಂದ ಹಾಗೆ ಸ್ನೇಹಿತರೆ, ಇದುವರೆಗೆ ಗೃಹಲಕ್ಷ್ಮಿ ಜಾರಿಗೆ ಆಗಿ 31 ತಿಂಗಳು ಕಳೆದರೂ ಕೂಡ ಸರ್ಕಾರ ಮಾತ್ರ 27 ಕಂತನ್ನು ಜಮೆ ಮಾಡಿದ್ದು, ಇನ್ನು 4 ಕಂತು ಫಲಾನುಭವಿಗಳಿಗೆ ಜಮೆ ಆಗುವುದು ಬಾಕಿ ಇದೆ. ಈಗಾಗಲೇ ಸರ್ಕಾರ ಒಂದು ಕಡೆಯಲ್ಲಿ ಮೃತಪಟ್ಟ ಫಲಾನುಭವಿಗಳ ಬ್ಯಾಂಕ್ ಖಾತೆಯಿಂದ ಹಣವನ್ನು ವಾಪಸ್ ಪಡೆದುಕೊಳ್ಳುತ್ತಿದ್ದು, ಮತ್ತೊಂದೆಡೆಯಲ್ಲಿ ಬಾಕಿ ಕಂತಿನ ಹಣವನ್ನು ಕೂಡ ಫಲಾನುಭವಿಗಳಿಗೆ ಜಮೆ ಮಾಡಲಾಗುತ್ತಿದೆ. ಅಂದ ಹಾಗೆ ಸ್ನೇಹಿತರೆ, ಯಜಮಾನಿಯರು ಮೃತಪಟ್ಟ ಬಳಿಕ ಆ ಒಂದು ಮಾಹಿತಿಯನ್ನು ಸರ್ಕಾರಕ್ಕೆ ಕೊಡಬೇಕು. ನಂತರ ಮುಂದಿನ ಮನೆ ಯಜಮಾನಿಯರು ಹೊಸದಾಗಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಕೆ ಮಾಡುವ ಮೂಲಕ 2,000 ರೂಪಾಯಿ ಪಡೆದುಕೊಳ್ಳಬಹುದು ಎಂದು ಸರ್ಕಾರ ಈ ಒಂದು ಸೂಚನೆ ಕೊಟ್ಟಿದೆ. ಇದೊಂದು ಮುಖ್ಯವಾದ ಮಾಹಿತಿಯಾಗಿತ್ತು. ಇನ್ನು ನಿಮ್ಮ ಬ್ಯಾಂಕ್ ಖಾತೆಗೂ ಗೃಹಲಕ್ಷ್ಮಿ ಯೋಜನೆ ಹಣ ಜಮೆ ಆಗ್ತಾ ಇದೆಯಾ? ಜಮೆ ಆಗುತ್ತಿದ್ರೆ ಯಾವಾಗ ಜಮೆ ಆಗಿತ್ತು ಕೊನೆಯ ಕಂತು ಎಂಬುದನ್ನು ಕಮೆಂಟ್ ಮಾಡಿ. ಬನ್ನಿ ಎರಡನೇ ಮಾಹಿತಿಗೆ ಹೋಗೋಣ. ನೀವು ಕೂಡ ರೈತರಾಗಿದ್ದರೆ ರೈತ ಎಂದು ಕಮೆಂಟ್ ಮಾಡಿ. ಇದೀಗ ಫಸಲ್ ಬಿಮಾ ಯೋಜನೆಯಡಿಯಲ್ಲಿ 30 ಕೋಟಿ ವಂಚಿಸಿದ್ದಂಥ ಗ್ಯಾಂಗ್ ಒಂದನ್ನು ಬಾಗಲಕೋಟೆಯ ಮುಧೋಳ ತಾಲೂಕಿನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಹೌದು, ಪ್ರಕೃತಿ ಕೋಪದಿಂದ ಉಂಟಾಗುವ ಬೆಳೆ ಹಾನಿ ವೇಳೆ ರೈತರಿಗೆ ನೆರವಾಗಲಿ ಎಂದು ಕೇಂದ್ರ ಸರ್ಕಾರ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಜಾರಿಗೆ ಮಾಡಿದ್ದು, ಆದರೆ ಇದೇ ಒಂದು ಯೋಜನೆಯಲ್ಲಿ ಕೆಲ ಏಜೆಂಟರು, ವಿಮಾ ಕಂಪನಿಯ ನೌಕರರು ಮತ್ತು ಇಲಾಖೆ ನೌಕರರು ಸೇರಿಕೊಂಡು ಸುಳ್ಳು ದಾಖಲೆ ಸೃಷ್ಟಿಸಿ ವಿಮೆ ಹಣ ಪಡೆದು ಒಟ್ಟು ಸರ್ಕಾರಕ್ಕೆ 30 ಕೋಟಿ ಹಣ ವಂಚಿಸಿರುವ ಘಟನೆ ಈಗ ವರದಿಯಾಗಿದೆ. ಸದ್ಯ ಮುಧೋಳ ತಾಲೂಕಿನ ಪೊಲೀಸರು ವಿಶೇಷ ತನಿಖಾ ತಂಡ ರಚಿಸಿ 4 ಆರೋಪಿಯನ್ನ ಬಂಧಿಸಿದ್ದು, ಸದ್ಯ ಇದೀಗ ಉಳಿದಂತ ಇನ್ನೂ 9 ಜನರನ್ನ ಪತ್ತೆ ಹಚ್ಚಲು ಪೊಲೀಸರು ಹುಡುಕಾಟ ಆರಂಭ ಮಾಡಿದ್ದಾರೆ. ಹೌದು, ಮಾಹಿತಿಯ ಪ್ರಕಾರ ಮುಧೋಳ ತಾಲೂಕಿನಲ್ಲಿ 2021ರಿಂದ 2025ನೇ ಸಾಲಿನವರೆಗೆ ಒಟ್ಟು 30 ಕೋಟಿ ಮತ್ತು ಇತ್ತೀಚೆಗೆ 2026ರಲ್ಲಿ 28 ಲಕ್ಷ ಸೇರಿ ಒಟ್ಟು 30 ಕೋಟಿ 28 ಲಕ್ಷ ವಂಚನೆ ಮಾಡಿರುವುದು ಬೆಳಕಿಗೆ ಬಂದಿದೆ ಸ್ನೇಹಿತರೆ. ಇದರಲ್ಲಿ ಜಮೀನಿಗೆ ಬೆಳೆ ಹಾನಿ ಸಮೀಕ್ಷೆ ಮಾಡಿರುವಂತಹ ವಿವಿಧ ಇಲಾಖೆ ನೌಕರರು, ಗ್ರಾಮ ಲೆಕ್ಕಾಧಿಕಾರಿಗಳು ಮತ್ತು ಇತರರು ಶಾಮೀಲಾಗಿರುವ ಶಂಕೆ ಎದುರಾಗಿದೆ. ಸದ್ಯ ಪೊಲೀಸರು ತನಿಖೆಯನ್ನ ಶುರು ಮಾಡಿದ್ದಾರೆ. ಅಂದ ಹಾಗೆ ಸ್ನೇಹಿತರೆ, ವಿಚಾರಣೆ ವೇಳೆ ಒಂದು ಶಾಕಿಂಗ್ ಮಾಹಿತಿ
ಬಹಿರಂಗವಾಗಿದೆ. ಹೌದು, ಆರೋಪಿಗಳ ವಿಚಾರಣೆ ವೇಳೆ ವಿಮಾ ಕಂಪನಿ ಏಜೆಂಟರು ರೈತರನ್ನ ಮೊದಲು ಸಂಪರ್ಕಿಸಿ ಜಮೀನಿನ ದಾಖಲೆಗಳು, ಪಾಸ್ಬುಕ್, ಆಧಾರ್ ಕಾರ್ಡ್ ಸೇರಿದಂತೆ ಇತರೆ ಮಾಹಿತಿ ಸಂಗ್ರಹಿಸಿ ಸ್ವಲ್ಪ ಪ್ರೀಮಿಯಂ ಹಣವನ್ನು ಕೂಡ ತುಂಬಿ ನಂತರ ಸಮೀಕ್ಷೆ ವೇಳೆ ಅಷ್ಟು ಪ್ರಮಾಣದಲ್ಲಿ ಹಾನಿಯಾಗಿದೆ, ಇಷ್ಟು ಪ್ರಮಾಣದಲ್ಲಿ ನಷ್ಟವಾಗಿದೆ ಎಂದು ಬೆಳೆ ವಿಮೆ ಮಂಜೂರಾಗುವಂತೆ ಮಾಡುತ್ತಿದ್ದರಂತೆ. ನಂತರ ಹಣ ಬರುತ್ತಿದ್ದಂತೆ ಅದರಲ್ಲಿ 50% ಕಮಿಷನ್ ಪಡೆದು ಎಲ್ಲರೂ ಹಂಚಿಕೊಳ್ಳುತ್ತಿದ್ದರು ಎಂಬ ಒಂದು ಅಂಶ ತನಿಖೆ ವೇಳೆ ಬಯಲಾಗಿದೆ ಸ್ನೇಹಿತರೆ. ಇನ್ನು ನೀವು ಕೂಡ ರೈತರಾಗಿದ್ದು ಫಸಲ್ ಬಿಮಾ ಯೋಜನೆಯ ಫಲಾನುಭವಿಗಳಾಗಿದ್ದರೆ ನಿಮ್ಮ ಒಂದು ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಬನ್ನಿ ಸ್ನೇಹಿತರೆ, ಮತ್ತೊಂದು ಮಾಹಿತಿಗೆ ಹೋಗೋಣ. ಸತತವಾಗಿ ಕುಸಿತ ಕಂಡ ಬಂಗಾರ ಏಕಾಏಕಿ ದೊಡ್ಡ ಮಟ್ಟದಲ್ಲಿ ಏರಿಕೆಯಾಗಿದೆ. ಹೌದು ಸ್ನೇಹಿತರೆ, ಮಧ್ಯ ಪ್ರಾಚ್ಯದಲ್ಲಿ ನಡೆಯುತ್ತಿರುವ ಯುದ್ಧದ ಪರಿಣಾಮ ಡಾಲರ್ ಎದುರು ರೂಪಾಯಿ ಮೌಲ್ಯ ದಾಖಲೆ ಮಟ್ಟದಲ್ಲಿ ಕುಸಿತ ಕಂಡಿದ್ದು, ಇದೇ ಒಂದು ಹಿನ್ನೆಲೆಯಲ್ಲಿ ಚಿನ್ನ ಮತ್ತು ಬೆಳ್ಳಿ ಬೆಲೆಯಲ್ಲಿ ಭಾರಿ ಏರಿಕೆ ಕಂಡಿದೆ. ಇನ್ನು ಹಾಗೆ ನೋಡಿದರೆ ಕಳೆದ 15 ದಿನದಿಂದ ಸತತವಾಗಿ ಚಿನ್ನ ಮತ್ತು ಬೆಳ್ಳಿ ಬೆಲೆಗಳು ಇಳಿಕೆ ಕಂಡಿದ್ದವು. ಇದರಿಂದ ಗ್ರಾಹಕರಲ್ಲಿ ಸಂತೋಷ ಮೂಡಿತ್ತು. ಆದರೆ ಏಕಾಏಕಿ ಈಗ ಚಿನ್ನ ಮತ್ತು ಬೆಳ್ಳಿ ಬೆಲೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಏರಿಕೆಯಾಗಿದ್ದು ಹಾಗಾಗಿ ಗ್ರಾಹಕರಲ್ಲಿ ಬೇಸರ ತಂದಿದೆ. ಹೌದು ಸ್ನೇಹಿತರೆ, ಮುಂಬರುವ ದಿನಗಳಲ್ಲಿ ಚಿನ್ನ ಮತ್ತು ಬೆಳ್ಳಿ ಇಳಿಕೆಯಾಗುತ್ತೋ ಹೆಚ್ಚಳವಾಗುತ್ತೋ ಎಂಬ ಗೊಂದಲದ ನಡುವೆನೇ ಈಗ ಮತ್ತೊಮ್ಮೆ ಬೆಳ್ಳಿ ದೊಡ್ಡ ಮಟ್ಟದಲ್ಲಿ ಏರಿಕೆಯಾಗಿದೆ. 24 ಕ್ಯಾರೆಟ್ ಪ್ರತಿ ಗ್ರಾಮ್ ಬಂಗಾರದಲ್ಲಿ 376 ರೂಪಾಯಿ ಏರಿಕೆ, ಅಂದರೆ 10 ಗ್ರಾಮ್ಗೆ 3760 ರೂಪಾಯಿ ಏರಿಕೆಯಾಗಿದೆ ಸ್ನೇಹಿತರೆ. ಪ್ರತಿ ಗ್ರಾಮು 14,200 ರೂಪಾಯಿವರೆಗೆ ಬಂದಿತ್ತು. ಈಗ ಏರಿಕೆಯಾಗಿ ಪ್ರತಿ ಗ್ರಾಮು 14,667 ರೂಪಾಯಿ. ಹೌದು, 10 ಗ್ರಾಮ್ಗೆ 1,46,670 ರೂಪಾಯಿ ಸ್ನೇಹಿತರೆ. ಇನ್ನು ಬೆಳ್ಳಿ ಬೆಲೆ ನೋಡುವುದಾದರೆ ಪ್ರತಿ ಗ್ರಾಮ್ ಬೆಳ್ಳಿ 250 ರೂಪಾಯಿ ಆಗಿದ್ದು 1 ಕೆಜಿಗೆ 2,50,000 ರೂಪಾಯಿ ಎಂದು ಹೇಳಲಾಗಿದೆ. ಇದು ಮಾರ್ಚ್ 27ರ ದಾಖಲೆಯ ಒಂದು ಮಾಹಿತಿಯಾಗಿದೆ ಸ್ನೇಹಿತರೆ. ಬನ್ನಿದೀಗ ಮತ್ತೊಂದು ಮಾಹಿತಿಗೆ ಹೋಗೋಣ. ಅದಕ್ಕಿಂತ ಮೊದಲು ನಿಮ್ಮ ಪ್ರಕಾರ ಚಿನ್ನ ಮತ್ತು ಬೆಳ್ಳಿ ಕುಸಿತವಾಗಬೇಕು, ಏರಿಕೆ ಆಗಬೇಕು, ನಿಮ್ಮ ಅನಿಸಿಕೆ ಏನು ಎಂಬುದನ್ನು ನಮಗೆ ಕಮೆಂಟ್ ಮಾಡಿ. ಇದೀಗ ದೇಶಾದ್ಯಂತ ಪಡಿತರ ಚೀಟಿದಾರರಿಗೆ ಕೇಂದ್ರ ಸರ್ಕಾರ ಸಿಹಿ ಸುದ್ದಿ ಕೊಟ್ಟಿದೆ. ಹೌದು, APL ಕಾರ್ಡ್ ಆಗಿರಲಿ, BPL ಕಾರ್ಡ್ ಆಗಿರಲಿ, ಎಲ್ಲ ಫಲಾನುಭವಿಗಳಿಗೆ ಇದೊಂದು ಗುಡ್ ನ್ಯೂಸ್. 2026 ಏಪ್ರಿಲ್ ತಿಂಗಳಿನಿಂದಲೇ ಹೊಸ ನಿಯಮಗಳು ಜಾರಿಗೆ ಆಗುತ್ತಿವೆ ಸ್ನೇಹಿತರೆ. ಇನ್ನು ಮುಂದೆ 3 ತಿಂಗಳ ಪಡಿತರವನ್ನು ಒಟ್ಟಿಗೆ ತೆಗೆದುಕೊಂಡು ನೀವು ಮನೆಗೆ ಹೋಗಬಹುದು. ಹೌದು ಸ್ನೇಹಿತರೆ, ಇನ್ನು ಮುಂದೆ ನೀವು ಪ್ರತಿ ತಿಂಗಳು ನ್ಯಾಯಬೆಲೆ ಅಂಗಡಿಗೆ ಅಲೆದಾಡಬೇಕಾಗಿಲ್ಲ. ಯಾಕಂದರೆ 2026 ಏಪ್ರಿಲ್ ತಿಂಗಳಿನಿಂದಲೇ ಪಡಿತರ ವಿತರಣೆಯಲ್ಲಿ ದೊಡ್ಡ ಬದಲಾವಣೆ ಮಾಡಲಾಗ್ತಾ ಇದೆ. ಇನ್ನು ಮುಂದೆ ನೀವು ಏಪ್ರಿಲ್ ಜೊತೆಗೆ ಮೇ ಮತ್ತು ಜೂನ್ ತಿಂಗಳ ಪಾಲನ್ನು ಕೂಡ ಫಲಾನುಭವಿಗಳಿಗೆ ಕೊಡಲಾಗುತ್ತೆ. ಅಂದರೆ 3 ತಿಂಗಳ ಆಹಾರ ಧಾನ್ಯವನ್ನು ಏಕಸಮನೆ ನೀವು ಮನೆಗೆ ಕೊಂಡೊಯ್ಯಬಹುದು ಎಂದು ಕೇಂದ್ರ ಸರ್ಕಾರ ಹೇಳಿದೆ ಸ್ನೇಹಿತರೆ. BPL ಕಾರ್ಡ್ ಆಗಿರಲಿ, APL ಕಾರ್ಡ್ ಆಗಿರಲಿ, ಎಲ್ಲರಿಗೂ ಕೂಡ ಇದು ಅನ್ವಯ ಎಂದು ಹೇಳಲಾಗ್ತಾ ಇದೆ. ಇನ್ನು ಸರ್ಕಾರದ ಏಕಾಏಕಿ ಈ ನಿರ್ಧಾರಕ್ಕೆ ಕಾರಣ ಏನು ಎಂಬುದು ಕೂಡ ಈಗ ಬಹಿರಂಗವಾಗಿದೆ. ಹೌದು, ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಸಾಲು ಸಾಲು ಹಬ್ಬ ಬರುವುದರಿಂದ ಬಡ ಕುಟುಂಬಗಳಿಗೆ ಆಹಾರ ಧಾನ್ಯದ ಕೊರತೆ ಆಗಬಾರದು ಎಂಬ ಉದ್ದೇಶಕ್ಕೆ 3 ತಿಂಗಳ ಆಹಾರ ಧಾನ್ಯವನ್ನು ಏಪ್ರಿಲ್ ತಿಂಗಳಲ್ಲಿನೇ ನೀಡಲಾಗ್ತಾ ಇದೆ. ಇನ್ನು ಏಪ್ರಿಲ್ ತಿಂಗಳಲ್ಲಿ ಬಿಸಿಲಿನ ಪ್ರಮಾಣವು ಕೂಡ ಹೆಚ್ಚಾಗುತ್ತಿದ್ದು ಹಾಗಾಗಿ ಜನರು ಪದೇ ಪದೇ ನ್ಯಾಯಬೆಲೆ ಅಂಗಡಿಗೆ ಬರಬಾರದು ಎಂಬ ಕಾರಣಕ್ಕೆ ಈ ಒಂದು ನಿಯಮ ಜಾರಿಗೆ ಮಾಡಲಾಗಿದೆ. ಇನ್ನು ಕೊನೆಯದಾಗಿ ಸ್ನೇಹಿತರೆ, ಮಾರುಕಟ್ಟೆಯಲ್ಲಿ ಆಹಾರ ಪದಾರ್ಥಗಳ ಬೆಲೆಯೂ ಕೂಡ ಏರಿಕೆ ಆಗ್ತಾ ಇದೆ. ಹಾಗಾಗಿ ಬಡವರು, ಮಧ್ಯಮ ವರ್ಗದವರು ಮುಂಚಿತವಾಗಿಯೇ ಆಹಾರ ಧಾನ್ಯ ಸಂಗ್ರಹಿಸಿಟ್ಟುಕೊಳ್ಳಲಿ ಎಂದು ಕೇಂದ್ರ ಸರ್ಕಾರ ಈ ನಿರ್ಧಾರ ಮಾಡಿದೆ. ಇನ್ನು ನಿಮ್ಮ ಪ್ರಕಾರ ಪ್ರತಿ ತಿಂಗಳು ಆಹಾರ ಧಾನ್ಯ ಕೊಡಬೇಕು ಅಥವಾ ಈ ರೀತಿ 3 ತಿಂಗಳಿಗೆ ಒಂದು ಬಾರಿ, ಅಂದರೆ ಒಂದೇ ತಿಂಗಳಲ್ಲಿ 3 ತಿಂಗಳ ಆಹಾರ ಧಾನ್ಯ ಕೊಡಬೇಕು, ನಿಮ್ಮ ಅನಿಸಿಕೆ ಎಂಬುದನ್ನು ನಮಗೆ ಕಮೆಂಟ್ ಮಾಡಿ. ಬನ್ನಿ ಕೊನೆಯ ಮಾಹಿತಿಗೆ ಹೋಗೋಣ. ಗದಗದ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕ ಪ್ರಕರಣಕ್ಕೆ ಒಂದು ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ. ಹೌದು, ನಿಧಿ ನೀಡಿ ಪ್ರಾಮಾಣಿಕತೆ ಮೆರೆದಿದ್ದಂಥ ಪ್ರಜ್ವಲ್ ಕುಟುಂಬವು ಈಗ ಸರ್ಕಾರಕ್ಕೆ ಮತ್ತೊಂದು ಹೊಸ ಬೇಡಿಕೆ ಇಟ್ಟಿದ್ದು ಎಲ್ಲರ ಹುಬ್ಬೆರುವಂತೆ ಮಾಡಿದೆ. ಹೌದು ಸ್ನೇಹಿತರೆ, ಈ ಒಂದು ಹಿಂದೆ ಮನೆ ನಿರ್ಮಾಣಕ್ಕೆ ಲಕ್ಕುಂಡಿಯಲ್ಲಿ ಅಡಿಪಾಯ ಆಗಿರುವಾಗ ಆ ಒಂದು ಸಂದರ್ಭದಲ್ಲಿ ಕುಟುಂಬಕ್ಕೆ ಒಂದು ನಿಧಿ ಸಿಕ್ಕಿತ್ತು. ಆ ನಿಧಿ ಸಿಕ್ಕ ಕೂಡಲೇ ಕುಟುಂಬ ಹಿಂದೆ ಮುಂದೆ ನೋಡದೆ ಪೂರ್ಣ ಬಂಗಾರ ನಿಧಿಯನ್ನ ಸರ್ಕಾರಕ್ಕೆ ಒಪ್ಪಿಸಿ ಪ್ರಾಮಾಣಿಕತೆ ಮೆರೆದಿತ್ತು. ಆದರೆ ಈ ಒಂದು ಕುಟುಂಬ ಈಗ ಸರ್ಕಾರಕ್ಕೆ ಮತ್ತೊಂದು ಬೇಡಿಕೆ ಈಡೇರಿಸಬೇಕು ಎಂದು ಪಟ್ಟು ಹಿಡಿದಿದೆ. ಹೌದು ಸ್ನೇಹಿತರೆ, ಯಾಕಂದ್ರೆ ಆ ಒಂದು ನಿಧಿಯ ಮೌಲ್ಯ ಈಗಿರುವುದಕ್ಕಿಂತ 10 ಪಟ್ಟು ಹೆಚ್ಚುವುದು ಎನ್ನುವುದು ಬಹಿರಂಗವಾಗಿದೆ. ಹೌದು, ನಿಧಿ ಮೌಲ್ಯ 80 ಲಕ್ಷ ಎಂದು ಹೇಳಲಾಗುತ್ತಿತ್ತು. ಆದರೆ ಈಗ ಅದು ವಿಜಯನಗರ ಆಳ್ವಿಕೆ ಕಾಲದ ನಿಧಿಯಾಗಿದ್ದು ಹಾಗಾಗಿ ನಿಧಿ ಮೌಲ್ಯ 8 ಕೋಟಿ ರೂಪಾಯಿ ಎಂದು ಗೊತ್ತಾಗಿದೆ. ಈ ಒಂದು ಮಾಹಿತಿ ಗೊತ್ತಾಗುತ್ತಿದ್ದಂತೆ ಆ ಒಂದು ಕುಟುಂಬ ಸರ್ಕಾರಕ್ಕೆ ಮತ್ತೊಂದು ಡಿಮ್ಯಾಂಡ್ ಅನ್ನ ಮುಂದಿಟ್ಟಿದೆ. ಹೌದು, ಅಂದ ಹಾಗೆ ಸ್ನೇಹಿತರೆ, ಮನೆ ನಿರ್ಮಾಣದ ಸಮಯದಲ್ಲಿ ನಿಧಿ ಸಿಕ್ಕಿದ್ದಕ್ಕೆ ಪ್ರಾಮಾಣಿಕವಾಗಿ ಸರ್ಕಾರಕ್ಕೆ ಒಪ್ಪಿಸಿದ್ದಕ್ಕೆ ಆ ಒಂದು ಕುಟುಂಬಕ್ಕೆ ಸರ್ಕಾರ ಈಗಾಗಲೇ ನಿವೇಶನ ಕೊಟ್ಟಿದ್ದು, ಅಷ್ಟು ಮಾತ್ರವಲ್ಲ ಹೊರಗುತ್ತಿಗೆ ಆಧಾರದ ಮೇಲೆ ಸರ್ಕಾರಿ ಉದ್ಯೋಗ ಮತ್ತು ಮನೆ ನಿರ್ಮಾಣದ ಭರವಸೆಯೂ ಕೂಡ ಕೊಟ್ಟಿದೆ. ಅಷ್ಟು ಮಾತ್ರವಲ್ಲದೆ ಇತ್ತೀಚೆಗೆ ಸರ್ಕಾರ ಅದೇ ಕುಟುಂಬಕ್ಕೆ 5 ಲಕ್ಷ ರೂಪಾಯಿ ಧನ ಸಹಾಯ ಕೂಡ ಮಾಡಿದೆ. ಇಷ್ಟಾದರೂ ಕೂಡ ಕುಟುಂಬ ಮತ್ತೊಂದು ಡಿಮ್ಯಾಂಡ್ ಅನ್ನ ಸರ್ಕಾರದ ಮುಂದೆ ಇಟ್ಟಿದೆ ಸ್ನೇಹಿತರೆ. ಹೌದು, ಅದೇನೆಂದ್ರೆ ಆ ಒಂದು ನಿಧಿಯ 5 ಪಾಲಲ್ಲಿ 1 ಪಾಲನ್ನ ಕುಟುಂಬಕ್ಕೆ ಕೊಡಬೇಕು ಎಂದು ಸರ್ಕಾರ ಈಗ ಬೇಡಿಕೆ ಇಟ್ಟಿದೆ. ಹೌದು, ಪ್ರಾಮಾಣಿಕವಾಗಿ ಸರ್ಕಾರಕ್ಕೆ ನಿಧಿ ಒಪ್ಪಿಸಿದಂಥ ಕುಟುಂಬ ಈಗ ಅದೇ ಸರ್ಕಾರಕ್ಕೆ ಮತ್ತೊಂದು ಡಿಮ್ಯಾಂಡ್ ಮಾಡಿದೆ ಸ್ನೇಹಿತರೆ.
ಸಿಕ್ಕಿರುವ ಒಂದು ನಿಧಿಯ ಬೆಲೆಯಲ್ಲಿ 5ರಲ್ಲಿ 1 ಪಾಲು ತಮಗೆ ನೀಡಬೇಕು ಎಂದು ಮನವಿ ಮಾಡಿದೆ. ಸದ್ಯ ಸರ್ಕಾರ ಈ ಬಗ್ಗೆ ಈಗ ಯಾವ ರೀತಿ ಪ್ರತಿಕ್ರಿಯೆ ಕೊಡುತ್ತೆಂಬುದನ್ನು ನಾವೆಲ್ಲರೂ ಕಾದು ನೋಡಬೇಕು ಸ್ನೇಹಿತರೆ. ಹೌದು, ಈ ಒಂದು ಹಿಂದೆ ನಿಧಿ ಮೌಲ್ಯ 80 ಲಕ್ಷ ಎಂದು ಹೇಳಲಾಗುತ್ತಿತ್ತು. ಆದರೆ ತಜ್ಞರು ತನಿಖೆ ವೇಳೆ ಈ ಒಂದು ನಿಧಿ ವಿಜಯನಗರ ಆಳ್ವಿಕೆ ಕಾಲದ್ದಾಗಿದ್ದು, ಹಾಗಾಗಿ ಇದೊಂದು ಆಂಟಿಕ್ ಪೀಸ್ ಆಗಿದೆ. ಇದರ ಮೌಲ್ಯ 80 ಲಕ್ಷ ಬದಲಿಗೆ 8 ಕೋಟಿಗೂ ಹೆಚ್ಚು ಎಂದು ತಜ್ಞರು ಅಂದಾಜಿಸಿದ್ದಾರೆ. ಸದ್ಯ ಈ ಮಾಹಿತಿ ವಿಷಯ ಬೆಳಕಿಗೆ ಬರುತ್ತಿದ್ದಂತೆ ಈಗ ಪ್ರಜ್ವಲ್ ಕುಟುಂಬ ಸರ್ಕಾರದ ಮುಂದೆ 5ರಲ್ಲಿ 1 ಪಾಲು ಕೊಡಲೇಬೇಕು ಎಂದು ಡಿಮ್ಯಾಂಡ್ ಮಾಡಿದೆ ಸ್ನೇಹಿತರೆ. ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡ್ತಾ, ಮಾಹಿತಿ ಇಷ್ಟವೆನಿಸಿದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ.